ಬಿ ನಾಗೇಂದ್ರ ಅವರೊಂದಿಗೆ ವಾಲ್ಮೀಕಿ ಸಮಾಜ ಸದಾ ಬೆಂಬಲವಾಗಿ ನಿಲ್ಲಲಿದೆ. ಅಧ್ಯಕ್ಷ ಮಾರಣ್ಣ ಪಾಳೇಗಾರ್, ತುಮಕೂರು. ವಾಲ್ಮೀಕಿ ಸಮಾಜದ ಯುವ ನಾಯಕರು ಹಾಗೂ ಸಮುದಾಯದ ಧ್ವನಿಯಾಗಿ ಗುರುತಿಸಿಕೊಂಡಿರುವ ಶ್ರೀ ಬಿ ನಾಗೇಂದ್ರ ಅವರೊಂದಿಗೆ ವಾಲ್ಮೀಕಿ ಸಮಾಜ ಸದಾ ಬೆಂಬಲವಾಗಿ ನಿಲ್ಲಲಿದೆ ಎಂದು ಸಮಾಜದ ಮುಖಂಡರು ತಿಳಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಶ್ರೀ ಬಿ ನಾಗೇಂದ್ರ ಅವರಿಗೆ ಪ್ರಕರಣದಲ್ಲಿ ಯಾವುದೇ ಸಂಬಂಧವಿಲ್ಲ ಎಂಬ ಅಂಶ ತನಿಖಾ ಪ್ರಕ್ರಿಯೆಯಲ್ಲಿ ಉಲ್ಲೇಖವಾಗಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಅಂತಿಮ ಅಧಿಕೃತ ನಿರ್ಣಯ ಅಥವಾ ನ್ಯಾಯಾಂಗ ತೀರ್ಪು ಹೊರಬರುವ ಮುನ್ನ ವ್ಯಕ್ತಿಯ ಘನತೆ ಹಾಗೂ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಆರೋಪಗಳು ಅಥವಾ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು ಸೂಕ್ತವಲ್ಲ ಎಂದು ಸಮಾಜದ ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ. ಈ ಬೆಳವಣಿಗೆಯ ನಡುವೆ ಮಾಜಿ ಸಚಿವ ಶ್ರೀ ಬಿ ಶ್ರೀರಾಮುಲು ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ ವೈ ವಿಜಯೇಂದ್ರ ಹಾಗೂ ಶ್ರೀ ಜನಾರ್ದನ ರೆಡ್ಡಿ ಅವರು ರಾಜಕೀಯವಾಗಿ ಎತ್ತಿಕಟ್ಟಿ ಒಂದೇ ಸಮುದಾಯದ ನಾಯಕರ ನಡುವೆ ಹಾಗೂ ಸಮಾಜದೊಳಗೆ ಭಿನ್ನಾಭಿಪ್ರಾಯ ಮೂಡಿಸುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂಬ ಆರೋಪಗಳು ಸಮಾಜದ ಕೆಲ ಮುಖಂಡರಿಂದ ವ್ಯಕ್ತವಾಗಿವೆ. ಒಂದೇ ಸಮಾಜದ ನಾಯಕರನ್ನು ಪರಸ್ಪರ ಎದುರು ನಿಲ್ಲಿಸುವ ಯಾವುದೇ ರಾಜಕೀಯ ಪ್ರಯತ್ನ ಸಮಾಜದ ಒಗ್ಗಟ್ಟಿಗೆ ಧಕ್ಕೆ ತರಬಾರದು ಎಂಬುದು ನಮ್ಮ ನಿಲುವಾಗಿದೆ. ವಾಲ್ಮೀಕಿ ಸಮಾಜದ ನಾಯಕರು ಹಾಗೂ ಮುಖಂಡರ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಸುವ ಬದಲು ಸಮುದಾಯದ ಹಿತಾಸಕ್ತಿ, ಯುವಜನರ ಭವಿಷ್ಯ ಮತ್ತು ಸಾಮಾಜಿಕ ನ್ಯಾಯದ ವಿಚಾರಗಳಿಗೆ ಆದ್ಯತೆ ನೀಡಬೇಕು. ವೈಯಕ್ತಿಕ ಅಥವಾ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮೀರಿ ಸಮುದಾಯದ ಹಿತಕ್ಕಾಗಿ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿದೆ ಎಂದರು. ನೂರಾರು ಕೋಟಿ ಕಾಮಗಾರಿಗಳು ಮಾಡಿದ್ರೆ ಅದನ್ನ ಆಯ್ಕೆ ಮಾಡ್ಕೋಬಹುದು. ನಮ್ಗೆ ವಸತಿ ಶಾಲೆಗಳ ಅವಶ್ಯಕತೆ ಇದೆ, ಅದಕ್ಕೆ ನಮ್ಗೆ ಮೂಲಭೂತ ಸೌಕರ್ಯ ಕೊಡಿಸ್ಬೋದು. ಸಮಾಜದ ಪರವಾಗಿದ್ದೀವಿ. ಚುನಾವಣೆ ಸಂದರ್ಭಕ್ಕೆ ಮಾತ್ರ ನಾವು ರಾಜಕಾರಣ ಮಾಡಬೇಕೆ ಬಿಟ್ಟರೆ ಈ ರಾಜಕಾರಣಿಗಳಿಗೋಸ್ಕರ ನಾವು ರಾಜಕಾರಣ ಮಾಡಲ್ಲ. ಇವರೆಲ್ಲ ಮುಖಗಳು ಒಂದೇ ನಾಣ್ಯನೇ, ಬಟ್ ತಳಮಟ್ಟದ ಸಮಾಜಗಳನ್ನು ಮಾತ್ರ ಮಾಡ್ತಾರೆ. ಇವರು ಹೋರಾಟ ನಮ್ಮಲ್ಲಿ ಅನೇಕ ನ್ಯೂನ್ಯತೆಗಳಿದ್ದಾವೆ. ನಕಲಿ ಜಾತಿ ಪ್ರಮಾಣ ಪತ್ರ ದೊಡ್ಡ ದಂಧೆ ಇದೆ. ನಮ್ಮದೇ ಸಮಾಜದ ಶ್ರೀರಾಮುಲು ಆಯ್ಕೆ ಮಾಡ್ಕೋಬಹುದು, ವಿಜಯೇಂದ್ರ ಅವರು ಆಯ್ಕೆ ಮಾಡ್ಕೊಬಹುದು ಅದನ್ನ ನಕಲಿ ಜಾತಿ ಪ್ರಮಾಣ ಪತ್ರ. ಸ್ವಾಗತ ಮತ್ತು ನಮಸ್ತೆ. ಏನು ಇಂದು ಕರ್ನಾಟಕದಲ್ಲಿ 2ನೇ ಸುತ್ತಿನ ಸಚಿವ ಸಂಪುಟ ರಚನೆಯಲ್ಲಿ ನಮ್ಮ ಸಮುದಾಯದ ಮೀಸಲು ಕ್ಷೇತ್ರಗಳಾದ ಚಳ್ಳಕೆರೆಯಿಂದ ರಜಮೂರ್ತಿ ಅವರನ್ನ, ಬಳ್ಳಾರಿಯಿಂದ ಬಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಬಿಜೆಪಿ ಮತ್ತು ಇನ್ನಿತರೆ ರಾಜಕೀಯ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸಚಿವರಿಗೆ ಸಂವಿಧಾನದ ಅಡಿಯಲ್ಲಿ ಚೆಕ್ಕಿಗೆ ಸೈನ್ ಹಾಕಂತ ಪವರ್ ಆಗಲಿ ಅಥವಾ ಆದೇಶ ಮಾಡಂತ ಪವರ್ ಆಗಲಿ ಇಲ್ಲ. ಸಂಬಂಧಪಟ್ಟಂತ ಸರ್ಕಾರದ ಮಟ್ಟದ ಕಾರ್ಯದರ್ಶಿಗಳು ಅಥವಾ ಇಲಾಖೆ ಮುಖ್ಯಸ್ಥರು ಚೆಕ್ ಇನ್ನಿತರೆ ಫಲಾನುಭವಿಗಳಿಗೆ ಹಣವನ್ನು RTGS ಅಥವಾ ಚೆಕ್ ಮುಖಾಂತರ, ನೆಫ್ಟ್ ಮುಖಾಂತರ ಕಳಿಸ್ತಾರೆ. ನಮ್ಮದೇ ಸಮುದಾಯದ ಬೇರೆ ಪಕ್ಷದ ರಾಜಕಾರಣಿಗಳಿಗೆ ಏರಿ ನಮ್ಮಲ್ಲೇ ವೈಷಮ್ಯ ಸೃಷ್ಟಿ ಮಾಡಿ ನಮ್ಮವರನ್ನೇ ತುಳಿತಾ ಇದ್ದಾರೆ. ಇದನ್ನ ನಾವು ನೋಡಿಕೊಂಡು ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾರು ಕಾಂಗ್ರೆಸ್ನವರು, ದಳದವರು, ಬಿಜೆಪಿ ಅವರಲ್ಲ. ಇಡೀ ನಮ್ಮ ಸಮಾಜ ಇಲ್ಲಿ ಸಮಾಜದ ವತಿಯಿಂದ ನಾಗೇಂದ್ರ ಅವರಿಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ನಮ್ಮ ಸಮುದಾಯ ಅಭಿವೃದ್ಧಿ ಆಗಬೇಕಾಗಿದೆ, ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕಾಗಿದೆ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಶಿಕ್ಷಣದ ಸವಲತ್ತು ಬೇಕಾಗಿದೆ. ತಳಮಟ್ಟದ ಸಮಾಜ, ಶಿಕ್ಷಣವಂತ ಸಮಾಜ, ಆರ್ಥಿಕ ಹಿನ್ನಡೆ ಆಗಿರುವಂಥ ಸಮಾಜ ನಮ್ಮದು.
ಮೀಸಲ ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥವ್ರನ್ನೇ ನಮ್ಮವರೇ ಟಾರ್ಗೆಟ್ ಮಾಡಿ ನಮ್ಮವರನ್ನೇ ತುಳಿತವ್ರೆ ಅಂದ್ರೆ ಬೇರೊಬ್ಬರು ತುಳಿಸ್ತವ್ರೆ. ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ನಾವು ಯಾವುದೇ ರಾಜಕೀಯ ಪಕ್ಷಗಳಿಗೆ ನಮ್ಮ ಸಮಾಜ ಮಾರಾಟವಾಗಿಲ್ಲ. ಯಾವುದೇ ರಾಜಕೀಯ ಪಕ್ಷಕ್ಕೆ ನಮ್ಮ ಸಮಾಜ ಮಾರಾಟ ಆಗಿಲ್ಲ. ನಾನು 40 ವರ್ಷದ ರಾಜಕೀಯ ಜೀವನದಲ್ಲಿ ನಾನು 3 ಪಕ್ಷಗಳ ರಾಜಕಾರಣಿಗಳು ನೋಡಿದ್ದೀನಿ. ಬಹುತೇಕ 90% ಭ್ರಷ್ಟಮುಕ್ತ ರಾಜಕಾರಣಿಗಳು ನಾನು ನೋಡೇ ಇಲ್ಲ. ಒಬ್ಬ ವ್ಯಕ್ತಿ ಭ್ರಷ್ಟ, ತಪ್ಪಿತಸ್ಥ, ಅದನ್ನ ಸಾಬೀತಾಗೋದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಇನ್ನ ಬಾಕಿ ಇದೆ. ಅಂತ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದವರು ಸಾಬೀತಾಗಿದೆ, ಇದು ಯಾವ ರೀತಿ ನಮ್ಮ ಸಮಾಜಕ್ಕೆ ಇವರು ಮಕ್ಕಳು ಸೇರಿಸ್ತವ್ರೆ?